ಮಾರಿಗುಡಿ ಶಿವು ಇದೇನು ಕೈ ಇಲ್ಲಿಂದ ಇಲ್ಲಿವರೆಗೆ ಏನೋ ದಾರ ಕಟ್ಕೊಳ್ಳೋದು, ಅದಕ್ಕೆ ಅರ್ಧ ದಿನ ಬೇಕಾ, ಏನು ಕತೆ ಅಂತ? ಖಂಡಿತವಾಗ್ಲು ಅಂದರೆ ನನ್ನ ಪ್ರಾಬಬ್ಲಿ ಒಂದು ದಿವಸ ನಾನು ಆ್ಯಕ್ಚುಲಿ ಯೋಚನೆ ಮಾಡ್ತೀನಿ, ಈ ಶೂಟಿಂಗ್ ಬೆಳಿಗ್ಗೆ ಹೋಗ್ತೀನಲ್ಲ, ಈ ಸುಮಾರು ಬ್ಲಾಗರ್ಸ್ ಮಾಡ್ತಾರೆ, ಈ ಯೂಟ್ಯೂಬ್ ಬ್ಲಾಗರ್ಸ್ ಬೆಳಿಗ್ಗೆ ಅವ್ರದ್ದು ದಿನಚರಿ ಡೈಲಿ ವೀಡಿಯೋಸ್ ಮಾಡ್ತಾರಲ್ಲ, ಆ ಥರ ನಾನೊಂದು ದಿವಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಣ್ಣಯ್ಯ ಶೂಟಿಂಗ್ದು ಒಂದು ದಿವಸ ಯಾವತ್ತಾದರೂ ನಾನು ಬೆಳಿಗ್ಗೆಯಿಂದ ಏನು ಮಾಡ್ತೀನಿ ಅಣ್ಣಯ್ಯ ಶೂಟಿಂಗಲ್ಲಿ ಅಂತ. ಸೊ ಬೆಳಿಗ್ಗೆ ಹೋಗ್ತೀನಿ, ನಾವು ಬೇಗ ಹೋಗ್ತೀವಿ, ಬೆಳಿಗ್ಗೆ 6:30 ಸೆಟ್ಟಲ್ಲಿ ಇರ್ತೀವಿ. ಸೊ ಹೋದ ತಕ್ಷಣ ಒಂಚೂರು ಎಲ್ಲರನ್ನ ಮಾತಾಡಿಸಿ ಫಸ್ಟ್ ಕೆಲಸ ಏನಪ್ಪ ಅಂದರೆ ಒಂದು ಮೇಕಪ್ ಕೊಡ್ತೀನಿ, ಇಲ್ಲ ಮೇಕಪ್ಪಲ್ಲಿ ಬೇರೆ ಯಾರು ಬ್ಯುಸಿ ಇದ್ದಾರೆ ಅಂದರೆ ಫಸ್ಟ್ ಕಟ್ಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಈ ಕಟ್ಟೋದಕ್ಕೆ 15 ನಿಮಿಷ ಬೇಕು ಕೂತ್ಕೊಂಡು. ಪ್ರತಿದಿನ ಕಟ್ತೀವಿ ಇದನ್ನ, ಒಂದು 14 ಇದೆ ಅದು ಟೋಟಲ್ ದಾರಗಳು. ಆ್ಯಂಡ್ ಅದನ್ನ ಡೈಲಿ ಮೇಂಟೈನ್ ಮಾಡಬೇಕಲ್ಲ ನೀಟಾಗಿ. ಸೊ ಹಾಗಾಗಿ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ ಅಷ್ಟೊಂದೆಲ್ಲ ದಾರ ಕಟ್ಟಕ್ಕೆ? ದೇವ್ರ ಭಕ್ತ ಅಂತ? ದೇವ್ರ ಭಕ್ತ, ಮತ್ತು ಅವನು ಅಷ್ಟು ಕಟ್ಕೊಂಡಿರೋದು ಅವ್ರ ತಂಗಿರಿಗೋಸ್ಕರ. ಅದು ಚಿಕ್ಕ ವಯಸ್ಸಿಂದನೇ, ಅಂದರೆ ಅವನು ತುಂಬ ದೇವ್ರ ಭಕ್ತ. ಅದರಲ್ಲಿ ಆಂಜನೇಯಂದು, ಅಯ್ಯಪ್ಪ ಸ್ವಾಮಿದು, ಎಲ್ಲ ದೇವ್ರುಗಳದ್ದು ಇದೆ, ಶಿವಂದು ಆಯಿತಾ, ಎಲ್ಲ ದೇವ್ರುಗಳದ್ದು ಒಂದೊಂದು ಮಾಕಾಳ ಒಂದು. ಸೊ ಅಷ್ಟನ್ನು ಅವ್ನ ತಂಗಿರ್ಗೆ ಒಳ್ಳೇದಾಗಲಿ ಅಂತ ಕಟ್ಟಿರ್ತಾನೆ. ಆ್ಯಂಡ್ ಪ್ರಾಬಬ್ಲಿ ಅದು ಬಿಗಿನಿಂಗಲ್ಲಿ ಒಂದಷ್ಟು ಜನ ಹೇಳ್ತೀರಿ ಯಾಕೆ ಹಿಂಗೆ ಕಟ್ಕೋತಾನೆ ಅದು ಇದು ಅನ್ನೋದೆಲ್ಲ ಇತ್ತು ಕ್ವೆಶನ್ಸು. ಬಟ್ ಇವಾಗ ಜನ ನೋಡ್ತಾ ಜನ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಜನರಿಗೆ ಇವ್ನು ಯಾಕೆ ಹಿಂಗೆ ಆಡ್ತಾನೆ, ಇವ್ನು ಯಾಕೆ ಇನ್ನೋಸೆಂಟು, ಇವ್ನು ಯಾಕೆ ತಂಗಿರನ್ನ ರೆಸ್ಟ್ರಿಕ್ಟ್ ಮಾಡ್ತಾನೆ ಅನ್ನೋಂಥದ್ದು ಎಲ್ಲವೂ ಕೂಡ ಮೆಲ್ಲೆ ಜನರಿಗೆ ಅರ್ಥ ಆಗಿದೆ. ಆ್ಯಂಡ್ ಆ ಕ್ಯಾರೆಕ್ಟರ್ನ ತುಂಬ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಯಾ ಅಷ್ಟೇ.